संजू चलसन पवन विद्युत कॉन्ट्रैक्ट संजू टूर्नामेंट माजी शासकರು ವಿಶೇಷ ಸಂಘಟನೆಯಾದ ಆನಂದ್ ಸಿದ್ದು ನ್ಯಾಮಗೌಡ್ ಅವರು ಒಂದು ಟೂರ್ನಾಮೆಂಟ್ಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ಸುಸ್ವಾಗತ. ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಆಗ್ತಾ ಇದೆ. ಸಲ್ಮಾನ್ ರೈಡ್ ಈಸ್ ಔಟ್ 1 ಪಾಯಿಂಟ್ ಬಾಗಲಕೋಟೆ ಜಿಲ್ಲಾ. ಈಗ ದಾಳಿ ಭಾಗದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಅತ್ಯಂತ ವೇಗದ ಟ್ಯಾಕಲ್ ದಾರ ಈಗ ದಾಳಿ ಭಾಗದಲ್ಲಿ ಹೆಂಗಾರ ಸ್ವಲ್ಪ ನೀವು ಸೈಲೆಂಟ್ ಆಗಿರೋದು ಅರ್ಧ ತಾಸು ಸರ್. ದಯವಿಟ್ಟು ಒಂಚೂರು ಭಾಳ ಒಂದು 5 ನಿಮಿಷ ಮಾಡಿ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಒಂದು 5 ನಿಮಿಷ ನಮ್ಮ ಈ ಟೂರ್ನಾಮೆಂಟ್ಗೆ ಸುಮಾರು 25,000 ಕೊಟ್ಟಂತ ತೌಫಿಕ್ ಪಾರತ್ನಳ್ಳಿ ಅವರ ಮಗನಾದ ತೌಫಿಕ್ ಪಾರತ್ನಳ್ಳಿ ಅವರು ಕೂಡ ನಮ್ಮ ಈ ಟೂರ್ನಾಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೆ ಈಗ ಸನ್ಮಾನ ಉಮೇಶ್ ಬಾಳಪ್ಪ ಗೌಡೋಜ್ ಅವರಿಂದ ಸನ್ಮಾನ. ಈಗ ನಮ್ಮ 200 ಅತಿಥಿಗಳ ಮಾಜಿ ಅದರಂತೆ 200 ನಮ್ಮ ಪಕ್ಕದ ಗ್ರಾಮದ ಅತಿಥಿ ಅಂದರೆ ಹನುಮಂತ್ ತೇಲಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕ ಅವರಿಗೆ ಸನ್ಮಾನ. ಕುಂಡ್ರಿ ಇವರಿಗೆ ನಮ್ಮ ಚೆಂಬಿಗೆ ಅವರು ಮಾಲಾರ್ಪಣೆ ಸನ್ಮಾನ ಮಾಡಬೇಕು. ಬರಾಬರ ತಗೊಂಬತ್ತಮ್ಮ. This is the second call for the upcoming match between women's section quarter-final match Midland Mumbai versus Jai Mahakal Chinchli. This is second call for you. Please get the pre-game ಅಲ್ಲಿ ಕೆಳಗೆ ಚೇರ್ ಇದ್ದವ್ರು ದಯವಿಟ್ಟು ಇಲ್ಲಿ ಮೇಲೆ ಸ್ಟೇಜ್ ಮಾಡ್ಕೊಡ್ಬೇಕು. ಚೇರ್ ಅಲ್ಲಿ ನಾವು ಕೆಂಪು ಚೇರ್ ಅವೆಲ್ಲ ತಮ್ಮ ಹನುಮಂತ್ ತೇಲಿ ಅವರಿಗೆ ಈಗ ಮಲ್ಕಪ್ಪಣ್ಣ ಗೌಡಪ್ಪ ಚೆಂಡಿಗೆ ಅವರು ಮಾಲಾರ್ಪಣೆ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಅದರಂತೆ ನಮ್ಮ ಈ ಸಂಘಕ್ಕೆ 2,000 ಕೊಟ್ಟಂತ ಹಿಂದಿನ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ಪ್ರದೀಪ್ ಮಾಲಿಂಗ್ಪುರ್ ಮಠ ಅವರು ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಒಂದೇ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಹನುಮಂತ್ ಪಕಾಲಿ ಅವರು ಬಂದು ಸನ್ಮಾನಿಸಬೇಕು. ಅಂಕ ತರುವ ಒತ್ತಡದಲ್ಲಿ ಹನುಮಂತ್ ಪಕಾಲಿ ಬರ. This is the second call for the upcoming match between men's section Postal Mumbai versus Amity University Mumbai. This is second call for you. Please get ಪಕ್ಷದ ಜಮಖಂಡಿ ತಾಲೂಕಾ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಮಂದು ದಾನಗೌಡ ಅವರಿಗೆ ಈಗ ಕಾಶಿನಾಥ್ ಗೌರವ್ ಅವರು ಸನ್ಮಾನಿಸಬೇಕು. GOCC ಬ್ಯಾಂಕಿನ ಸಹಾಯಕರು ಅವರೀಗ ಸನ್ಮಾನಿಸ್ತಾರೆ ಮಲ್ಲು ದಾನಗೌಡ. ಅದರಂತೆ ನಮ್ಮ ಈ ಒಂದು ಟೂರ್ನಾಮೆಂಟ್ಗೆ ಸವಿ ನೆನಪಿನ ಇದು ಕೊಟ್ಟಂತ ಪ್ರಸನ್ನ ಮುದುಕಪ್ಪ ಜಮಖಂಡಿ ಅವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. 90 ಪರಮಾನಂದ್ ಮದನ ಶೆಟ್ಟಿ ಅವರು ಈ ಒಂದು ಸಂಘಕ್ಕೆ 1,001 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಂತ ಅವರಿಗೆ ಧನ್ಯವಾದಗಳು. ಒಂಬತ್ತು ಸೊನ್ನೆರೊಂದಿಗೆ ಪಂದ್ಯ ಆರಂಭವಾಗಿದೆ ಪುರುಷರ ವಿಭಾಗದಲ್ಲಿ. ರಮೇಶ್ ಕೋಳಂಬಿ
ಸೃಷ್ಟಿ ಕೋಚಿಂಗ್ ಅಧ್ಯಕ್ಷರಾದ ರಮೇಶ್ ಕೋಳಂಬಿ ಅವರಿಗೆ ಪ್ರಕಾಶ್ ಪರಮಾನಂದ್ ಜಂಬಿ ಅವರು ಸನ್ಮಾನಿಸ್ಬೇಕು. ಪ್ರಕಾಶ್ ಪರಮಾನಂದ್ ಜಂಬಿ ಯಾವ್ದಿಂದ್ರಿ ಕೋಳಂಬಿ ಸರ್? ಹಲೋ ಥರ್ಡ್ ರೈಡ್. This is the second call for the upcoming match between men's section, second quarter final match. Postal Mumbai versus Amity University Mumbai. ಅದರಂತೆ ನಮ್ಮ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಗುರುಲಿಂಗಪ್ಪಣ್ಣ ಅಂಗಡಿಯವರಿಗೆ ಹನುಮಂತ ಕೊಂಡೂರು ಅವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ನಮ್ಮ ನಂದಿ ಫ್ಯಾಕ್ಟರಿ ಡೈರೆಕ್ಟರ್ ಹನುಮಂತ ಕೊಂಡೂರು ಅವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ತೋರೆ ಹನ್ನೊಂದು ಒಂದರೊಂದಿಗೆ ಪಂದ್ಯ ಸಾಗುತ್ತದೆ. ನಮ್ಮ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪಣ್ಣ ಅಂಗಡಿಯವರಿಗೆ ನಮ್ಮ ನಂದಿ ಫ್ಯಾಕ್ಟರಿ ಡೈರೆಕ್ಟರ್ ಹನುಮಂತ ಕೊಂಡೂರು ಅವರು ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡಬೇಕಾಗಿದೆ. ಅದರಂತೆ ನಮ್ಮ ನಂದಿ ಫ್ಯಾಕ್ಟರಿ ಡೈರೆಕ್ಟರ್ ಆದ HS ಕೋರಡ್ಡಿ ಅವರಿಗೆ ಮಲ್ಕಪ್ಪ ಜಂಬಿ ಅವರು ಸನ್ಮಾನಿಸಬೇಕು. This is the second call for the upcoming match between women's section, third quarter. ನಂದಿ ಫ್ಯಾಕ್ಟರಿ ಹಿರಿಯ ಡೈರೆಕ್ಟರ್ ಆದ HS ಕೋರಡ್ಡಿ ಅವರಿಗೆ ನಮ್ಮ ಸಂಘದ ಹಿರಿಯರಾದ ಮಲ್ಕಪ್ಪಣ್ಣ ಜಂಬಿ ಅವರಿಗೆ ಸನ್ಮಾನ. ಗಿರ್ಮಾಲ್ ಗೌರವಜಿ, Third quarter for the women's section. ಗಿರ್ಮಾಲ್ ಗೌರವಜಿ Midland Mumbai versus Jai ಬಾಯ್ ಎಲ್ಲಿದೆ ಬಾಯಿಲೆ ಇನ್ನೂ ಮಾಡ್ಬಿಡ್ರಿ. ಅಡಿಯಪ್ಪ ಗೌರಜಿ ಅವರು, ಅಡಿಯಪ್ಪ ಗೋಶೂರ್ ಗೌರಜಿ ನಿರ್ದೇಶಕರು ಮಲ್ಕಾಪಣ ಡ್ಯಾಶ್ ಆಗುತ್ತದೆ. ಇದು ಸತ್ಯಪ್ಪ ಮಟ್ಟಿ ಅವರ ಡ್ಯಾಶ್ ಅಂತ ಕೂಡ ತಪ್ಪಾಗ್ಲಾರ್ದು. ये दूसरी कॉल है मिडलैंड मुंबई वर्सेस जय महाकाली चिंचली. याना सामने त्वरित आरंभ होना है. ಪುರುಷ ವಿಭಾಗದಲ್ಲಿ 12 ಪಂದ್ಯ ಆರಂಭವಾಗಿದೆ. ಮಹಿಳಾ ವಿಭಾಗದಲ್ಲಿ 11 ಪಂದ್ಯ ಸಾಗುತ್ತದೆ. ಪ್ರೇಕ್ಷಕರೇ, ದಾಳಿ ವಿಭಾಗದಲ್ಲಿ ನಿಖಿಲವರ ಈಗ ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ ಎಲ್ಲ ಆಟಗಾರರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದಂಥ 20 ವರ್ಷಗಳಿಂದ ವಸತಿ ವ್ಯವಸ್ಥೆಯನ್ನು ಮಾಡುತ್ತಿರುವಂಥ ನಮ್ಮ ಹೆಮ್ಮೆಯ ಜಮಖಂಡ ಹನುಮಂತ ಭೀಮಪ್ಪ ಕೊಂಡವರು ನಿರ್ದೇಶಕರು ಸುಮಾರು 20-25 ವರ್ಷಗಳಿಂದ ನಮ್ಮ ಈ ಟೂರ್ನಮೆಂಟ್ಗೆ ಆಟಗಾರ್ತಿಯರಿಗೆ ಹಾಗೂ ಆಟಗಾರರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುತ್ತಿರುವಂತಹ ನಮ್ಮ ಹೆಮ್ಮೆಯ ಶಾಸಕರು ಸುಮಾರು 25 ವರ್ಷಗಳಿಂದ ಎಲ್ಲ ಆಟಗಾರರ ವಸತಿ ಊಟ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಜಮಖಂಡಿ ಅವರು ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಸಕರು ಒಂದೆರಡು ಮಾತು ಹೇಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನಿಮಿತ್ತವಾಗಿ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಭಾರತ ದೇಶದ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಬಾಗಲಕೋಟೆ ಜಿಲ್ಲಾ ಯುವಜನ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ಜರುಗ್ತಾ ಇರುವ ಅಂತಾರಾಜ್ಯ ಮಟ್ಟದ ಒಣಲು ಬೆಳಕಿನ ಪುರುಷ ಮಹಿಳೆಯರ ಮುಕ್ತ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಅತಿ ವಿಜೃಂಭಣೆಯಿಂದ ಸಾಗ್ತಾ ಇದೆ ಮತ್ತು ಪ್ರತಿ ವರ್ಷ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದೊಂದು ಮಾದರಿಯ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಕಬಡ್ಡಿಯಲ್ಲಿ ಜರುಗ್ತಾ ಇದೆ. ಈ ಒಂದು ಪಂದ್ಯಾವಳಿ ವೇದಿಕೆ ಮೇಲೆ ಸದ್ಯ ಉಪಸ್ಥಿತಿರುವ
ಹೆಬ್ಬಾಳಟ್ಟಿ ಸಾಸು ಮುತ್ಯ ಮಠದ ಸಿದ್ದಲಿಂಗಯ್ಯನವರೇ ಹಾಗೂ ಇಲ್ಲಿಯ ಅನ್ನುಗೌಡ ಪಾಟೀಲ್ ಅವರೇ, ಬಾಲಚಂದ್ರ ನಾಗೋಣಿ ಅವರೇ, ಸದಾಶಿವ ಕವಟಿಗೆ ಅವರೇ ಹಾಗೂ ಹನುಮಂತ ಕೊಂಡೂರು ಅವರೇ, ಕೌಶೀರ ಕೊಂಡೂರು ಅವರೇ, ಹನುಮಂತ ಸಿದ್ದಗೋಣಿ ಅವರೇ, ಪ್ರಕಾಶ್ ನಾಗೋಣಿ ಅವರೇ, ಸದಾಶಿವ ಗೌರವಜಿ ಅವರೇ, ಚಾಮೋಜಿ ಅವರೇ ಹಾಗೂ ತುಳಿನ ಅಕೇಲಿ ಅವರೇ ಮತ್ತು ಇಲ್ಲಿ ಉಪಸ್ಥಿತ ಹಿರಿಯರಾದಂಥ ಕೋರಡ್ಡಿ ಅವರೇ, ಸಂಗಮೇಶ್ ತೊಡಲ್ಬಾಗಿ ಅವರೇ, ಡಾಕ್ಟರ್ ಕಾಡು ನಾಗೋಣಿ ಅವರೇ, ಕಾಡೀಶ್ ನಾಗೋಣಿ ಅವರೇ, ಕೋಳಾಪುರ ಅವರೇ, ಗುರುಲಿಂಗಪ್ಪ ಅಗಡಿ ಅವರೇ ಮತ್ತು ಅಲ್ಲೂ ದಾನಗೊಂಡ ಅವರೇ, ಅವರೇ ಪ್ರದೀಪ್ ಮಾಲಿಂಪುರದವರೇ, ಎಲ್ಲ ಗಣ್ಯಮಾನ್ಯರೇ, ಹಿರಿಯರೇ, ಈ ಕಬಡ್ಡಿ ಎಲ್ಲ ಪಟುಗಳೇ, ಕಬಡ್ಡಿಯ ಅಭಿಮಾನಿಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಇದು ಕಬಡ್ಡಿ ಒಂದು ಬಹಳ ವಿಶಿಷ್ಟ ರೀತಿಯಲ್ಲಿ ಇಲ್ಲಿ ಜರುಗ್ತಾ ಇದೆ. ಪ್ರತಿ ವರ್ಷ ನೋಡಲಿಕ್ಕೆ ಕೂಡ ಆನಂದ. ಆ ಥರ ಒಂದು ದೈಹಿಕ ಸದೃಢತೆ ಮತ್ತು ಮಾನಸಿಕ ಸದೃಢತೆ ಹೊಂದೋಸ್ಕರ ಇಂಥ ಪಂದ್ಯಾವಳಿಗಳು ಬಹಳ ಅವಶ್ಯಕ. ಇಂಥ ಪಂದ್ಯಾವಳಿಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿವೆ. ಅದರಂತೆ ಗ್ರಾಮೀಣ ಭಾಗದಲ್ಲಾಗದ ಎಲ್ಲ ಹಿರಿಯರು ಕೂಡ ಸಮಾಜದಲ್ಲಿ ಇದಕ್ಕೆ ಒತ್ತು ಕೊಟ್ಟು ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದೇ ತೆರನಾಗಿ ಈ ಒಂದು ಪಂದ್ಯ ಬೆಳೆಯಬೇಕು. ಯಾಕೆ ನಮ್ಮ ಗ್ರಾಮೀಣ ಪಂದ್ಯ ಇದು ಕುಸ್ತಿ ಆಗಲಿ, ಕಬಡ್ಡಿ ಆಗಲಿ, ಸನಾತನ ಕಾಲದಿಂದ ಬಂದಂತಹ ಈ ಒಂದು ಕಬಡ್ಡಿ ಟೂರ್ನಾಮೆಂಟ್ ಹಮ್ಕೋತಾ ಇದ್ದೀವಿ. ಇದು ವಿಶೇಷವಾದದ್ದು. ಅದಕ್ಕೆ ನಮ್ಮ ಯಾವತ್ತೂ ಇದಕ್ಕೆ ಬೆಂಬಲ ಇದ್ದೇ ಇದೆ. ಅದಕ್ಕೆ ಮಕ್ಕಳು ಕೂಡ ಮುಂದಿನ ಭವಿಷ್ಯವನ್ನು ತಾವು ಇಡೀ ಒಂದು ಭಾರತ ದೇಶ ಸದೃಢವನ್ನಾಗಿ ಮತ್ತು ಮುಂಚೂಣಿ ಇರಬೇಕಾತಂದ್ರೆ ತಮ್ಮ ದೈಹಿಕ ಸದೃಢತೆ ಮತ್ತು ಮಾನಸಿಕ ಸದೃಢತೆ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕಬಡ್ಡಿಯ ಏನು ಪರವಾಗಿದ್ದು ಅಂತ ಹನುಮಾನ್ ಯುವಕ ಮಂಡಳಿ ಕಬಡ್ಡಿಯವರು ಕೂಡ ಅದನ್ನು ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಬೆಂಬಲ ಸೂಚಿಸುತ್ತಾ ಎಲ್ಲರಿಗೂ ಶುಭವಾಗುವುದನ್ನು ಹಾರೈಸಿ ನಾನು ಎರಡು ಮಾತಿಗೆ ನಾನು ಕೊಡ್ತಾ ಇದ್ದೀನಿ. ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂಥ ನಮ್ಮ ಜನಪ್ರಿಯ ಶಾಸಕರಾದ ನಾಡೋಜ್ ಜಗದೀಶ್ ಗುರುಗುಂಟ್ ಅವರಿಗೆ ಧನ್ಯವಾದಗಳು. ಈಗ ಆಗಮಿಸಿದಂಥ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡವರು ಹಾಗೂ ನಮ್ಮ ಕಬಡ್ಡಿ ಪ್ರಥಮ ಬಹುಮಾನ ಕೊಟ್ಟಂಥ ಮಾಮೂಲ್ ಪಾರ್ಕ್ಗಳು ಅವರ ಮಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. This is the final call match between upcoming next match, quarter-final women's section, third match, Midland Mumbai versus Jai Mahakali Chinchli. This is last call for you. Please get ಈ ಬಹುಮಾನ ಕೊಟ್ಟಂತ ನವೀನ್ ಮೂಲಿಮಣಿ ಅವರು ಈಗ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಮಹಿಳಾ ವಿಭಾಗದ ಮೂರನೇ ಕ್ವಾರ್ಟರ್-ಫೈನಲ್ ಪಂದ್ಯಕ್ಕಾಗಿ ಮಿಡ್ಲ್ಯಾಂಡ್ ಮುಂಬೈ ವಿರುದ್ಧ ಜೈ ಮಹಾಕಾಳಿ ಚಿಂಚಲಿ ಎರಡು ತಂಡದ ಆಟಗಾರ್ತಿಯರೇ, ಇದು ನಿಮಗೆ ಕೊನೆಯ ಕರೆ, ತಯಾರಿಯಲ್ಲಿರಬೇಕು. ಹೌದು, 21-6 ಪಂದ್ಯ ಆರಂಭಗೊಂಡಿದೆ. ಅಂಕಪಟ್ಟಿಯಲ್ಲಿ ಮಲ್ಲಾರರು ಕಾಯ್ದುಕೊಳ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲಾ ತಂಡ. ಇತಾಲಿ ಭಾಗದಲ್ಲಿ ಬೆಂಗಳೂರು ಈ ಒಂದು ಟೂರ್ನಮೆಂಟ್ಗೆ ಪುರುಷರ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು ನೀಡಿದಂತಹ ನವೀನ್ ಮೂಲಿಮಣಿ ಅವರು ಸಹ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಪಂದ್ಯಾವಳಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆದಾರರು ಈ ಭಾಗದ ಮಾಜಿ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಯುವಕರ ಕಣ್ಮಣಿಗಳು, ಕ್ರೀಡಾ ಪ್ರೋತ್ಸಾಹಕರು ಆಗಿರ್ತಕ್ಕಂಥ ಶ್ರೀಯುತ ಆನಂದನ ನ್ಯಾಮಗೌಡ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ಪ್ರೇಕ್ಷಕರು ಒಂದ್ಸಲ ಜೋರಾದ ಚಪ್ಪಾಳೆ ಹಾಕಿ. This is the second call for you for the upcoming match between men's section, second quarter-final match, Postal Mumbai versus Samiti University Mumbai. This is the second call for you. Please bring your team immediately. Count number 1. Third ride.
This is the final call match between women's section third match. Midland Mumbai versus Jai Mahakali Chinchli. This is last call. ಈ अंतिम काल है मिडलैंड मुंबई वर्सेस जय महाकाली चिंचली यांच्या पुढील सामन्यासाठी ಈ ಒಂದು ಕಬಡ್ಡಿ ಕಾರು ಎಂಟು ಮಾರು ಎಂಬ ಕರೆ ಬರ್ತಾ ಇದೆ. ಸತತವಾಗಿ 25 ವರ್ಷಗಳಿಂದ ಇಲ್ಲಿ ನಡೆಯುತ್ತಿರುವಂಥ ಟೂರ್ನಮೆಂಟ್ಗೆ ಪ್ರಥಮ ಬಹುಮಾನವನ್ನು ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ನೀಡುತ್ತಾ ಬಂದಿರುವಂಥ ನಮ್ಮ ಹೆಮ್ಮೆಯ ಮಾಮೂಲ್ ಪಾರಕಳ್ಳಿ ಅವರಿಗೆ ನಮ್ಮ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸತತವಾಗಿ 25 ವರ್ಷಗಳಿಂದ ಕೊಡ್ತಾ ಇದ್ದಾರೆ ನೋಡ್ರಿ ಪ್ರಥಮ ಬಹುಮಾನವನ್ನು. ಪುರುಷರ ವಿಭಾಗದಲ್ಲಿ ತೃತೀಯ ಬಹುಮಾನ ಕೊಡ್ತಾರೆ. ಹನುಮಯ್ಯ ದಾಸರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಮೇಲೆ ಕೋರ್ತೇವೆ ತಿಳಿಸ್ತಾರೆ. This is the final call of the match between Midland Mumbai versus Jai Mahakali Chinchli. Women's section third quarterfinal match. This is final call for it. Please go to the and bring your team immediately. ಈಗ ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ನಮ್ಮ ಒಂದು ಟೂರ್ನಾಮೆಂಟಿಗೆ ಸಹಕಾರ ನೀಡಿದಂಥ ಮತ್ತು ಯಾವತ್ತು ಸುಮಾರು 20 ವರ್ಷಗಳಿಂದ ನಮ್ಮ ಈ ಟೂರ್ನಾಮೆಂಟ್ಗೆ ಸತತ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಂಥ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಅವರವ್ರ ತಂದೆ ಕಾಲದಿಂದ ನಮ್ಮ ಒಂದು ಟೂರ್ನಾಮೆಂಟ್ಗೆ ಸಹಕಾರ ಯಾವತ್ತೂ ನೀಡ್ಕೊತ ಬಂದಿದ್ದಾರೆ. ಅವರಿಗೆ ಈಗ ಅವರು ಸುಮಾರು ನಮ್ಮ ಈ ಒಂದು ಟೂರ್ನಾಮೆಂಟ್ಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಮತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸುತ್ತಿದ್ದಾರೆ. ಅವರು ಈಗ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರಿಗೆ ಈಗ ಸನ್ಮಾನ. ಈ ಸನ್ಮಾನವನ್ನು ಬಾಳಪ್ಪ ಚನ್ನಪ್ಪ ಗೌರೋಜ ಹಾಗೂ ಸದಾಶಿವ ಸಾಬು ಜಂಡಿಗೆ ನೆರವೇರಿಸಬೇಕಾಗಿ ವಿನಂತಿ. ಚೆನ್ನಪ್ಪ ಬಾಳಪ್ಪ ಬಾಳಪ್ಪ ಚೆನ್ನಪ್ಪ ಚೆನ್ನಪ್ಪನೂ ಇರೋಲ್ಲ ಅವ್ರು ನೋಡಿ ನೋಡ್ರಿ ನಿಂದ್ರೆ ಅವ್ರು ಚೆನ್ನಪ್ಪನೂ ಅವರಮ್ಮ ಆನಂದ್ ನ್ಯಾಮಗೌಡರು ಪ್ರತಿ ವರ್ಷ ನಮ್ಮ ಈ ಟೂರ್ನಾಮೆಂಟ್ಗೆ ಭಗವಾನ್ ದೇವಡೆಯವರು ಕೂಡ ಇದರೊಳಗೆ ಭಾಗವಹಿಸಬೇಕು. ಸುಮಾರು 1 ಲಕ್ಷ ರೂಪಾಯಿ ನಮಗೆ ಕೊಡ್ಕೊತ ಬಂದಿದ್ದಾರೆ. ನಿರ್ಮಲ್ ಗೌರಜ್ ಅವರು ನಮ್ಮ ಈ ಟೂರ್ನಾಮೆಂಟ್ಗೆ ಸತತ 15 ವರ್ಷಗಳಿಂದ ಪ್ರಥಮ ಬಹುಮಾನ ಕೊಡ್ತಿರುವಂತ ಮಾಮೂನ್ ರಶೀದ್ ಪಾರ್ಕ್ನಳ್ಳಿ ಉಪಾಧ್ಯಕ್ಷರು ಅರ್ಬನ್ ಬ್ಯಾಂಕ್ ಜಮಖಂಡಿ ಇವರು ನಮ್ಮ ಜಾತ್ರೆಗೆ ಬಹಳ ಹುರುಪಿನಿಂದ ಪ್ರತಿ ವರ್ಷ ನಮ್ಮ ಈ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪುರುಷರ ಕಬಡ್ಡಿಯಾಗಿ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಕೊಡ್ತಾ ಬಂದಿದ್ದಾರೆ. ಅವರಿಗೆ ಈಗ ನಮ್ಮ ಊರಿನ ಹಿರಿಯರು ನಮ್ಮ ಸಂಘದ ಹಿರಿಯರಾದ ಮಲ್ಕಪ್ಪ ಗೋಳಪ್ಪ ಜಂಡಿಗೆ ಸದಾಶಿವ ಕಲುತಿ ಹಾಗೂ ಬಾಳಪ್ಪ ಜಂಬಿಗೆ ಅವರು ಕೂಡ ಸನ್ಮಾನ ಮಾಡಬೇಕಾಗಿ ವಿನಂತಿ. ಪುರುಷರ ವಿಭಾಗದಲ್ಲಿ 25-7 ಪಂದ್ಯ ಸಾಗುತ್ತಾ ಇದೆ. ಮಹಿಳಾ ವಿಭಾಗದಲ್ಲಿ 18-10 ಪಂದ್ಯ. ನಮ್ಮ ಈ ಒಂದು ಪ್ರತಿ ವರ್ಷ ಪುರುಷರ ಕಬಡ್ಡಿಗಾಗಿ ಸುಮಾರು 1 ಲಕ್ಷ ರೂಪಾಯಿ ಕೊಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಈಗ ಸನ್ಮಾನ. ಅದರಂತೆ ಡಾಕ್ಟರ್ ಸಿಮ್ರನ್ ಎಂ ಪಾರತ್ನಳ್ಳಿ ನಾಮಣ್ಣವ್ರ ಮಗಳು MBBS MD ಗೈನಾಕ್ ಅವರಿಗೀಗ ಭಾರತಿ ಗಡಂಚಿ ಅವರು ಬಂದು ಸನ್ಮಾನಿಸ್ಬೇಕು. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಲ್ಲಿ. ಮಲ್ಕಪ್ಪ ವಿಭಾಗದಲ್ಲಿ ಬಿಜಾಪುರ ಗುಲ್ಸ್
ಒಂದು ಅಂಕ ಜೊತೆಗೆ ವಾಪಸ್ ಹತ್ತಿ ಕಂಡುಕೊಳ್ಳುತ್ತಾ ಇದ್ದಾರೆ. ಇಸಾಕ್ ನಿಪ್ಪಾಣಿ ಉದ್ಯಮಿದಾರರು ಜಮಖಂಡಿಯವರಿಗೆ ನಮ್ಮ ಊರಿನ PSI ಸಾಹೇಬರಾದ ಸದಾಶಿವ್ ಗೌರೋಜಿ ಅವರು ಸನ್ಮಾನಿಸಬೇಕು. This is the final call between men's section second quarterfinal match. First time Mumbai versus Amity versus Mumbai. Last time ಇಸಾಕ್ ನಿಪ್ಪಾಣಿ ಅವರಿಗೆ ಪಂದ್ಯ ಆಗ್ತಾ ಇದೆ. ನೋಡುಗರ ಕಣ್ಮಣಿ ಸಹಿತ ಈಗ ನಮ್ಮ ಈ ಟೂರ್ನಾಮೆಂಟ್ಗೆ ಮೂರನೇ ಬಹುಮಾನ ಕೊಟ್ಟಂತ 50,000 ರೂಪಾಯಿ ನವೀನ್ ನಿಂಗಪ್ಪ ಮೂನೆಮಣಿ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಸಾಕಿನ ಹುಣ್ಣೂರವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. ಅವರು ಸುಮಾರು 25,000 ಎರಡನೇ ಬಹುಮಾನ ಕೊಟ್ಟಾರೆ. ನವೀನ್ ನಿಂಗಪ್ಪ ಮೂನೆಮಣಿ ಸಾಕಿನ್ ಹುಣ್ಣೂರು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಇವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. ಅಂತ ಅಲ್ಲಿ ಸಿದ್ದಪ್ಪ ಮುಂದಿನ ಸರ್ ಹಂಗ ಸರ್ ಕೊಡ್ರಿ. This is last and final call between women's section third quarterfinal match. ಅದರಂತೆ ಡಾಕ್ಟರ್ ಪುರುಷೋತ್ತಮ್ ನಿಂಗಪ್ಪ ಬೊಮ್ಮನಹಳ್ಳಿ ವೈದ್ಯರು ಕುಮಾರ್ ಸಾಕಿನ್ ಇಂಗ್ಲೇಶ್ವರ್ ಇವರು ನಮ್ಮ ಹೋದ ವರ್ಷ ನಮ್ಮ ಕಬಡ್ಡಿಗೆ ಬಂದಿದ್ರು. ಈ ಕಬಡ್ಡಿಯನ್ನು ನೋಡಿ ಆನಂದ ಭರಿತರು ಈ ವರ್ಷ ನಮಗೆ ಬಹುಮಾನ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರಿಂದ ಸನ್ಮಾನ. Midland Mumbai versus Jai Mahakal. ಪುರುಷೋತ್ತಮ್ ಸನ್ಮಾನ. ನಮ್ಮ ಈ ಒಂದು ಗ್ಯಾಲರಿಗೆ ವಿಶೇಷ ಕೊಡುಗೆಯನ್ನು ನೀಡಿದಂತ ಸಂಜು ಕೆಲಸಂಗ ಅವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. ಇನ್ನೊಂದು 90 Midland Mumbai. ಸಂಜು ಕೆಲಸಂಗ ಅವರು ಇಲ್ಲಿ ನಮ್ಮ ಇದರ ಕಾಂಟ್ರಾಕ್ಟ್ ಮಾಡಿದ್ರು. ಅವರು ಕೆನಾಲ್ ಕಾಂಟ್ರಾಕ್ಟ್ ಇದು. ಮತ್ತು 2015ರಲ್ಲಿ ನಮ್ಮ ಈ ಒಂದು ಟೂರ್ನಾಮೆಂಟ್ಗೆ ಪ್ರಥಮ ಬಹುಮಾನ ಕೊಟ್ಟಿದ್ರು. ಮತ್ತು ಇದು ನಮ್ಮ ತುಬಚಿ ತಿಕೋಟ ಕೆನಾಲನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರು. ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. Women's section third quarterfinal match. ಬರಾಬರ Midland Mumbai versus Jai Mahakal Chinchri. Officials follow. Referee Malu Pujari sir, umpire Raju Melinmani sir, Yellappa Bandi sir, scorer Nara Sarkar sir, Doadai Gundu Gandhi sir. All officials take charge in the game. Start the match. ಪೂಜಾರ್ ಸರ್ ಅವರು ಬಂದು ತಮ್ಮ ಸ್ಕೋರ್ ಶೀಟ್ ಅನ್ನು ಒಯ್ಯಬೇಕಾಗಿ ವಿನಂತಿ. ಮುಖ್ಯ ತೀರ್ಪುಗಾರರಂತ ಪೂಜಾರ್ ಸರ್. ಅಂಪೈರ್ ಏನಂತಾರದ ಏತಮ್ಮ. ಮತ್ತೆ ಈ ನಮ್ಮ ಈ ಟೂರ್ನಾಮೆಂಟಿಗೆ ಮಹೇಶ್ ಬಸಪ್ಪ ನಂದೇಶ್ವರ್ ಎಳಸೋ DCS ಬ್ಯಾಂಕ್ ಬಜಾರ್ ಶಾಖೆ ಇವರಿಗೆ ಇವರ ಬಹುಮಾನ ಕೊಟ್ಟಿದ್ದಾರೆ. ಸುಮಾರು 30,000 ಒಂದುಗಳು ಅವರು ಬರೆದ ಅವರ ಉಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ಪರಗೋನ್ ದೇವಡೆ ಅವರಿಗೆ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರು ಸನ್ಮಾನಿಸಬೇಕು. ಪರಗೋನ್ ದೇವಡೆ ಅವರಿಗೆ. हेलो ब्रदर भाई वो उधर क्या है, क्या चल रहा है, ये क्या वेट कर ಎಂಕಾನ ಬಿರಾದಾರ್ ದೇವರ ಗಣ್ಯರ ಹಿರಿಯರಾದ ಎಂಕಾನ ಬಿರಾರ್ ಅವರು ಕೂಡ ನಮ್ಮ ಈ ಒಂದು ಟೂರ್ನಾಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೆ ಅಣ್ಣುಗೌಡ ಪಾಟೀಲ್ ಸನ್ಮಾನಿಸಬೇಕು. ಸರ್ ಬರ್ರಿ ಅವರು ಬರ್ರಿ. ಈ ಒಂದು ಟೂರ್ನಾಮೆಂಟ್ಗೆ ಗ್ಯಾಲರಿ ಕೊಡುಗೆಯಾಗಿ ಹೋದಂತಹ ಪ್ರಶಾಂತ್ ಬಂಗಾರಿ ಅವರಿಗೆ ಬಂಗಾರಿ ಕನ್ಸ್ಟ್ರಕ್ಷನ್ಸ್ ವಿಜಯಪುರ ಅವರಿಗೆ ಆನಂದ್ ಮಾಜಿ ಶಾಸಕರಾದಂಥ ಆನಂದ್ ಸಿಂಗ್ ನ್ಯಾಮಗೌಡ ಸರ್. This is the final. ಪ್ರಶಾಂತ್ ಸಿ ಬಂಗಾರಿ ಕನ್ಸ್ಟ್ರಕ್ಷನ್ ವಿಜಯಪುರ ಅವರಿಗೆ ಆನಂದ್ ನ್ಯಾಮಗೌಡರಿಂದ ಸನ್ಮಾನ.
ಮಲ್ಲು ಬಾರೋಟೆ ಅವರಿಗೆ ಮಲ್ಲಪ್ಪ ರಾಯಪ್ಪ ನಾಗೋಡಿ ಅವರು ಸನ್ಮಾನಿಸ್ಬೇಕು. ಅದರಂತೆ ಈ ಒಂದು ಟೂರ್ನಮೆಂಟ್ಗೆ ಗ್ಯಾಲರಿ ಸೇವೆದಾರರಾದಂತಹ ಗುರುಲಿಂಗಪ್ಪ ಪ್ರಧಾನಿ, ನಮ್ಮ ಇನ್ನೋರ್ವ ಅತಿಥಿಗಳಾದ ಪ್ರವೀಣ್ ಗಾಣಿಗೆ ತೋಟಗಾರಿಕೆ ಇಲಾಖೆ